ಕೂಡ ಆ ಪ್ರಾಬ್ಲಮ್ ಅರ್ಥ ಆಗುತ್ತೆ. ನೋಡೋದ ಬನ್ನಿ ಸ್ಟೂಡೆಂಟ್ಸ್. ನೋಡಿ, ನಾನು ಲಾಸ್ಟ್ 50,000 50,000 ರ್ಯಾಂಕ್ ಕಾಲೇಜ್ ಸಿಗಲ್ಲ, ಒಳ್ಳೆ ಕಾಲೇಜ್ ಸಿಗಲ್ಲ. ಇಲ್ಲಿ ನೋಡಿ, ನೀವು ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರೆ ಮಾರ್ಕ್ಸ್ ಹೋಗ್ತಾ ಇರುತ್ತೆ, ರ್ಯಾಂಕ್ ಹೋಗ್ತಾ ಇರುತ್ತೆ, ಒಳ್ಳೆ ಕಾಲೇಜ್ ಸಿಗಲ್ಲ. ಆ KCT ಟೆಸ್ಟ್ ಸೀರೀಸ್ ನಾವು ಲಾಂಚ್ ಮಾಡ್ತೀವಿ. ಸದ್ಯಕ್ಕೆ ನಾವು ಲಾಸ್ಟ್ ಇಯರ್ KCT ಒಂದು ಪ್ರಾಬ್ಲಮ್ ಇದೆ. ಏನಪ್ಪ ಸ್ಟೂಡೆಂಟ್ಸ್ ಅದು? ನಿಮ್ಗೊಂದು ನೆಕ್ಸ್ಟ್ 2 minutes ನಿಮ್ಗೆ ಸ್ವಲ್ಪ ಸ್ಲೈಡ್ಸ್ ತೋರಿಸ್ತೀನಿ. ಆ ಸ್ಲೈಡ್ಸ್ ನೋಡಿದ್ರೆ ನಿಮ್ಮೆಲ್ಲರೂ ಕೂಡ ಆ ಪ್ರಾಬ್ಲಮ್ ಅರ್ಥ ಆಗುತ್ತೆ. ನೋಡೋದ ಬನ್ನಿ ಸ್ಟೂಡೆಂಟ್ಸ್. ನೋಡಿ, ನಾನು ಲಾಸ್ಟ್ ಇಯರ್ KCT ಪಾಠ ಮಾಡ್ಬಿಟ್ಟು ರಿಸಲ್ಟ್ ಬಂದಾಗ ಒಂದು ವಿಡಿಯೋ ಮಾಡಿದ್ದೆ. ದಿಸ್ ಇಸ್ ದ ವಿಡಿಯೋ ಆಫ್ KCT ರಿಸಲ್ಟ್. ಈ ರಿಸಲ್ಟ್ ನ ಚೆಕ್ ಮಾಡ್ಬೇಕಾದ್ರೆ ನಮ್ಗೆ ಒನ್ ಥಿಂಗ್ ವಾಸ್ ವೆರಿ ವೆರಿ ಕ್ಲಿಯರ್. ಹಿಂಗ್ ಗೊತ್ತಾ, ಅದು ನಿಮ್ಗೆ ಬೋರ್ಡ್ಸ್ ಅಲ್ಲಿ 95% ಬಂದ್ರು ಕೂಡ, ನಿಮ್ದು ಸೆಕೆಂಡ್ PUC ಬೋರ್ಡ್ ಅಲ್ಲಿ 95% ಬಂದ್ರು ಕೂಡ ಟಾಪ್ 1000 ರ್ಯಾಂಕ್ ಬರಕ್ ಚಾನ್ಸೇ ಇಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ದಿಸ್ ಇಸ್ ಅ ಸ್ಕ್ರೀನ್ ಶಾಟ್ ಫ್ರಮ್ ಅ ರಿಸಲ್ಟ್ ಆಫ್ ಅ ಸ್ಟೂಡೆಂಟ್ ಲಾಸ್ಟ್ ಇಯರ್, ರೈಟ್? ಈ ವರ್ಷನೇ ಇಲ್ಲಿ ನೋಟಿಸ್ ಮಾಡಬಹುದು. ಫಿಸಿಕ್ಸ್ ಅಲ್ಲಿ 93, ಕೆಮಿಸ್ಟ್ರಿಯಲ್ಲಿ 95, ಮ್ಯಾಥ್ಸ್ ಅಲ್ಲಿ 98, ಬಯಾಲಜಿಯಲ್ಲಿ 96. ಎವ್ರಿ ಸಿಂಗಲ್ ಬೋರ್ಡ್ ಎಕ್ಸಾಮ್, PU ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಆಲ್ಮೋಸ್ಟ್ 95 ಮೇಲೆ ಇದೆ. ಬಟ್ KCT ರ್ಯಾಂಕಿಂಗ್ ಎಷ್ಟು? KCT ರ್ಯಾಂಕಿಂಗ್ ಇಸ್ ಅರೌಂಡ್ 78,000. 78,000. ಇದು ಎಕ್ಸಾಂಪಲ್ ನೋಡಿ, ಆಲ್ಮೋಸ್ಟ್ 93, 88, 96, 50,000 ಹತ್ತಿರ 50,000 ರ್ಯಾಂಕ್. ಕಾಲೇಜ್ ಸಿಗಲ್ಲ, ಒಳ್ಳೆ ಕಾಲೇಜ್ ಸಿಗಲ್ಲ. ಇಲ್ಲಿ ನೋಟಿಸ್ ಮಾಡಿ, 97, 96, 98, 96, ಬಟ್ ಇಲ್ಲಿ 38,000 ರ್ಯಾಂಕ್. ಆ ತರ ಎಷ್ಟೊಂದು ಎಕ್ಸಾಂಪಲ್ಸ್ ಸ್ಟೂಡೆಂಟ್ಸ್, ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ನೋಡಿ ಇಲ್ಲಿ. ಬಟ್ ದಿಸ್ ಸ್ಟೂಡೆಂಟ್ ನೋಡಿ, ಈ ಸ್ಟೂಡೆಂಟ್ ನೀವು ಚೆಕ್ ಮಾಡಿದ್ರೆ 94, 99, 94, 100, ಬಟ್ 9,000 ರ್ಯಾಂಕ್, 9,000 ರ್ಯಾಂಕ್. ಸೊ ಈ ಎಲ್ಲಾ ಎಕ್ಸಾಂಪಲ್ಸ್ ಕೂಡ ಒಂದು ಥಿಂಗ್ ಇಸ್ ವೆರಿ ಕ್ಲಿಯರ್. ನಿಮ್ದು 95% ಇಲ್ಲ 90% ಮೇಲೆ ಬಂದ್ರು ಕೂಡ KCT ಒಳ್ಳೆ ರ್ಯಾಂಕ್ ಬರಲ್ಲ. ಯಾಕೆ ಗೊತ್ತಾ? ನೀವು KCT ಮೇಲೆ ಫೋಕಸ್ ಮಾಡಲ್ಲ. ಆಲ್ ಆಫ್ ಯು, ಎವ್ರಿ ಸಿಂಗಲ್ ಸ್ಟೂಡೆಂಟ್ ಹಾರ್ಟ್ ಮೇಲೆ ಕೈ ಇಟ್ಟು ಹೇಳಿ, ಇಷ್ಟೊಂದು ಸ್ಟೂಡೆಂಟ್ಸ್ ಈಗ ನೀವು KCT ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೀರಾ? ಪಕ್ಕಾ ಮಾಡಿರಲ್ಲ. ಈ ಸ್ಟೂಡೆಂಟ್ಸ್ ಕೂಡ ಮಾಡಿರ್ಲಿಲ್ಲ. ಅವ್ರೇನ್ ಅನ್ಕೊಂಡ್ರು, 1 month ನಾನು KCT ಓದ್ಕೊಂಡ್ಬಿಡ್ತೀನಿ, ಆಮೇಲೆ ನಾನು ಒಳ್ಳೆ ಕಾಲೇಜ್ ಸಿಕ್ಬಿಡತ್ತೆ. ಸ್ಟೂಡೆಂಟ್ಸ್, ಅದೀಗ ಆ ಐಡಿಯಾಲಜಿ ಕಂಪ್ಲೀಟ್ ಆಗಿ ಈಗ ವರ್ಕೇ ಆಗಲ್ಲ. KCTಗೋಸ್ಕರ ನೀವು ಪ್ರಾಪರ್ ಆಗಿ ಸ್ಟಡಿ ಮಾಡ್ಲೇಬೇಕು ಮುಂಚೆಯಿಂದನೂ ಕೂಡ. ಅಂಡ್ ದಟ್ ಇಸ್ ಅ ಪ್ರೂವನ್ ಫ್ಯಾಕ್ಟ್ ರೈಟ್ ನೌ. ಯಾಕಂದ್ರೆ ಈ ಎಲ್ಲಾ ಸ್ಟೂಡೆಂಟ್ಸ್ ನೋಡಿ, ಅವ್ರದ್ದು ಬೋರ್ಡ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿದೆ, ಬಟ್ KCT ಮಾರ್ಕ್ಸ್ ನೋಡಿ. ಯಾಕಂದ್ರೆ KCT ಇಸ್ ನಾಟ್ ಲೈಕ್ ಬೋರ್ಡ್ ಎಕ್ಸಾಮ್. ಇಲ್ಲಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನಿಮ್ಗೆ ಫಾಸ್ಟ್ ಆಗಿ ಆನ್ಸರ್ ಟಿಕ್ ಮಾಡ್ಬೇಕು. ನೀವು ಕಮ್ಮಿ ಟೈಮ್ ಅಲ್ಲಿ ಲೆಸ್ ದೆನ್ 1 minute ಫಾರ್ 1 ಕ್ವೆಶ್ಚನ್ ಸ್ಪೆಂಡ್ ಮಾಡ್ತಾ ಹೋಗ್ಬೇಕು. ಬಟ್ ಅದನ್ನ ನೀವು ಕಲಿಲ್ಲ ಅಂತಂದ್ರೆ, ಸ್ಕಿಲ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಚಾನ್ಸೇ ಇಲ್ಲ ಬರಕ್ ಒಳ್ಳೆ ಮಾರ್ಕ್ಸ್. ನಿಮ್ಗೆ ನಾಲೆಜ್ ಇರ್ಬೋದು, ಬೋರ್ಡ್ ಎಕ್ಸಾಮ್ ಅಲ್ಲಿ ತೋರಿಸ್ತೀರಾ, ಬಟ್ KCT ತೋರ್ಸಕ್ ಆಗಲ್ಲ ಅದನ್ನ. ಸ್ಟೂಡೆಂಟ್ಸ್, ಸೊ ಪ್ಲೀಸ್ KCTಗೋಸ್ಕರ ಈಗಿಂದಾನೇ ಸ್ಟಾರ್ಟ್ ಮಾಡಿ. ಪ್ಲೀಸ್ ಡು ನಾಟ್ ಗಿವ್ ಎಕ್ಸ್ಕ್ಯೂಸಸ್. ನೋಡಿ, 99% ಆಫ್ ದ ಫೇಲ್ಯೂರ್ಸ್ ಕಮ್ ಫ್ರಮ್ ದ ಪೀಪಲ್ ಹೂ ಹ್ಯಾವ್ ದ ಹ್ಯಾಬಿಟ್ ಆಫ್ ಮೇಕಿಂಗ್ ಎಕ್ಸ್ಕ್ಯೂಸಸ್. ನಾಳೆ, ನಾಡಿದ್ದು, ಆಚೆ ನಾಡಿದ್ದು ಬೋರ್ಡ್ ಎಕ್ಸಾಮ್ ಮುಗಿಲಿ ಆಮೇಲೆ ಸ್ಟಾರ್ಟ್ ಮಾಡೋದ, FA3 ಮುಗಿಲಿ ಆಮೇಲೆ ಸ್ಟಾರ್ಟ್ ಮಾಡೋದ, ಎಕ್ಸಾಮ್ಗೆ 1 month 1 day ಇದೆ, 1 week ಇದೆ, ಅವಾಗ ಸ್ಟಾರ್ಟ್ ಮಾಡೋದ. ನೀವು ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರೆ ಮಾರ್ಕ್ಸ್ ಹೋಗ್ತಾ ಇರುತ್ತೆ, ರ್ಯಾಂಕ್ ಹೋಗ್ತಾ ಇರುತ್ತೆ, ಒಳ್ಳೆ ಕಾಲೇಜ್ ಸಿಗಲ್ಲ. ಸ್ಟೂಡೆಂಟ್ಸ್, ಪ್ಲೀಸ್ ನಾನು ಬೇಡ್ಕೋತೀನಿ, ಸ್ಟಾರ್ಟ್ ರೈಟ್ ನೌ. ನಮ್ ಯೂಟ್ಯೂಬ್ ಚಾನಲ್ ನಾವು ಆಗ್ಲೇ KCTಗೋಸ್ಕರ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದೀವಿ. ಸೊ ಪ್ಲೀಸ್ ಅದನ್ನ ಅಟೆಂಡ್ ಮಾಡಿ, ಅಡ್ವಾಂಟೇಜ್ ತಗೊಳ್ಳಿ. ಓಕೆನಾ? ಇಲ್ಲಿ ನೋಟಿಸ್ ಮಾಡಬಹುದು ಸ್ಟೂಡೆಂಟ್ಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಗೊತ್ತು, ಈಗ ಆಲ್ಮೋಸ್ಟ್ ಸೆಕೆಂಡ್ ವೀಕ್ ಆಫ್ ಏಪ್ರಿಲ್, ಟೆಂಟೇಟಿವ್ ಡೇಟ್ ಇಸ್ ಅರೌಂಡ್ 16th and 17th of 2026 ಎಕ್ಸಾಮಿನೇಷನ್ ಇರುತ್ತೆ. ಸೊ ಈಗಿಂದಾನೆ ಮೆಂಟಲಿ ಪ್ರಿಪೇರ್ ಆಗ್ಬಿಡಿ. ಎಕ್ಸಾಮ್ ಯಾವತ್ತಿದೆ ಅದು ಪ್ರಿಪೇರ್ ಆಗ್ಬೇಕು ನೀವು ಈಗಿಂದಾನೆ ಕೂಡ, ಸರಿನಾ? ಸೊ ಸ್ಟೂಡೆಂಟ್ಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಡ್ಯೂರೇಷನ್ ಇಸ್ 80 minutes, ಟೋಟಲ್ ಮಾರ್ಕ್ಸ್ ಇಸ್ 180 marks, 60 questions per subject, ನೋ ನೆಗೆಟಿವ್ ಮಾರ್ಕಿಂಗ್. ಸೊ ನಿಮ್ದು KCT ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ವೇ ಇಲ್ಲ. ಅದಾದ್ಮೇಲೆ ಸ್ಟೂಡೆಂಟ್ಸ್, ಯಾವ ತರ ಮಾರ್ಕ್ಸ್ ಕೌಂಟ್ ಆಗುತ್ತೆ? ನಿಮ್ದು ಒಳ್ಳೆ ಕಾಲೇಜ್ ಬೇಕಂದ್ರೆ, ನಿಮ್ಗೆ ಇಂಜಿನಿಯರಿಂಗ್ ಆಗಿರ್ಬೋದು, ಯಾವ್ದೇ ಕಾಲೇಜ್ ಆಗಿರ್ಬೋದು, ನಿಮ್ದು ಒಳ್ಳೆ ಕಾಲೇಜ್ ಬೇಕಂದ್ರೆ KCT ರ್ಯಾಂಕ್ ಮಾತ್ರ ಮ್ಯಾಟರ್ ಆಗೋದು. ಆ KCT ರ್ಯಾಂಕ್, ನಿಮ್ಗೆ ಒಳ್ಳೆ ರ್ಯಾಂಕ್ ಬೇಕಂದ್ರೆ ನಿಮ್ದು PUC ಬೋರ್ಡ್ ಮಾರ್ಕ್ಸ್ ಬರುತ್ತಲ್ಲ, ಅದು 50% ಮಾತ್ರ ತಗೋತೀವಿ ನಾವು. ನೋಡಿ ಇಲ್ಲಿ, ಸೊ KCT ರ್ಯಾಂಕ್ ಗೋಸ್ಕರ 50% ತಗೊಳೋದು, ನಿಮ್ದು PU ಇಂದ 50% KCT ತಗೊಳೋದು. ಸೊ ಎರಡಕ್ಕೂ ಕೂಡ ಆಲ್ಮೋಸ್ಟ್ ಈಕ್ವಲ್ ವೇಟೇಜ್ ಕೊಡ್ಲೇಬೇಕು ನೀವು. ಯಾಕಂದ್ರೆ ನಿಮ್ಗೆ ಬರೀ ಬೋರ್ಡ್ ಎಕ್ಸಾಮ್ ಒಳ್ಳೆ ಮಾರ್ಕ್ಸ್ ಸಿಕ್ಬಿಟ್ರೆ ಏನು ಕಾಲೇಜ್ ಸಿಗಲ್ಲ ಆಮೇಲೆ. ಜಸ್ಟ್ ಬಿಕಾಸ್ ಯು ಗಾಟ್ 80%, 90% ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಒಳ್ಳೆ ರ್ಯಾಂಕ್ ಬರ್ಲಿಲ್ಲ, ಕಾಲೇಜ್ ಸಿಗಲ್ಲ.
ಸೊ ಒಳ್ಳೆ ರ್ಯಾಂಕ್ ಬರಬೇಕು, ಒಳ್ಳೆ ಕಾಲೇಜ್ ಬೇಕಂದ್ರೆ ಈ KCT ಮಾರ್ಕ್ಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಸೊ ನೀವ್ ಯಾವ ತರ ನೀವೀಗ ಬೋರ್ಡ್ ಮಾರ್ಕ್ಸ್ ಗೆ ಇಂಪಾರ್ಟೆನ್ಸ್ ಕೊಡ್ತಿರಲ್ಲ, 80% ಬೇಕು, 90% ಬೇಕು, ಆ ತರನೇ ಇಲ್ಲೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು ನೀವು. ಸೊ ಹೇಳಿ ಸ್ಟೂಡೆಂಟ್ಸ್, ಹೌ ಮೆನಿ ಆಫ್ ಯು ಆರ್ ಆಕ್ಚುಲಿ ಪುಟಿಂಗ್ ಎಫರ್ಟ್ ಫಾರ್ KCT? ಹೌ ಮೆನಿ ಆಫ್ ಯು ಆರ್ ಆಕ್ಚುಲಿ ವರ್ಕಿಂಗ್ ಹಾರ್ಡ್? ಹೇಳಿ, ನಿಜ ಹೇಳಿ. ಮಾಡ್ತಾ ಇಲ್ಲ ತಾನೆ? ಯಾಕೆ ಮಾಡ್ತಾ ಇಲ್ಲ? ಈ ಐಡಿಯಾ, ಈ ಮೈಂಡ್ ಸೆಟ್ ಈಗ ಸೆಟ್ ಆಗ್ಬೇಕು. ಮೈಂಡ್ ಸೆಟ್ ಸೆಟ್ ಆಗ್ಬೇಕಾಗ್ಲೇ ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಿ. ಇದು ನಿಮ್ದು ಮಿನಿಮಮ್ ಮಾರ್ಕ್ಸ್ ಬೇಕು ನಿಮ್ಗೆ. ಲೆಟ್ಸ್ ನಿಮ್ಗೆ 1000 ಒಳಗಡೆ ರ್ಯಾಂಕ್ ಬೇಕು. ನೀವು 1000 ಒಳಗಡೆ ಟಾಪ್ ರ್ಯಾಂಕ್ ಬೇಕಂದ್ರೆ ನಿಮ್ದು ಆಲ್ಮೋಸ್ಟ್ 95% PU ಇರಬೇಕು. ಇಲ್ಲಿ ನೀವು 55+ ತಗೋಬೇಕು. 55+ or 65+. ಬಟ್ ಇದು ಈಸಿ ತಗೊಳೋದು, ಆಕ್ಚುಲಿ ಕಷ್ಟ ಇಲ್ಲ ತಗೊಳಕ್. ಇದು ಕರೆಕ್ಟ್ ಕೇಳಿಸ್ಕೊಳ್ಳಿ. ಗೆಟಿಂಗ್ 55+ or 65+ is actually easy. ನೋಡಿ, all of you should know, 60 questions ಅಲ್ಲಿ 40 to 42 questions 12th ನ ಬರುತ್ತೆ. 18 to 20 questions 11th ನ ಬರುತ್ತೆ. ಈ 18 to 20 ಅಲ್ಲಿ ನೀವು ಬರೀ ಒಂದು 10 to 12 ಸರಿ ಮಾಡಿದ್ರು ಸಾಕು, ಫುಲ್ ಮಾಡ್ಬೇಕಂತ ಏನಿಲ್ಲ, ರೈಟ್? ಆಮೇಲೆ ಸ್ಟೂಡೆಂಟ್ಸ್ ಈಗ ರೇಷಿಯೋ ಹಿಂಗ್ ನೋಡ್ಕೊಳ್ಳಿ. 90% ಈಸಿ ಕ್ವಶನ್ಸ್ ಇರುತ್ತೆ, ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ನಿಮ್ದು. 60 ಕ್ವಶನ್ಸ್ ಆಲ್ಮೋಸ್ಟ್ ಹಾರ್ಡ್ ಇರುತ್ತೆ, 30 ಕ್ವಶನ್ಸ್ ಹಾರ್ಡ್ ಇರುತ್ತೆ, 60 ಕ್ವಶನ್ಸ್ ಮೀಡಿಯಂ ಇರುತ್ತೆ. ಟೋಟಲ್ ಕ್ವಶನ್ಸ್ ಅಲ್ಲಿ ನೀವು ಬರೀ ಈ ಈಸಿ ಮತ್ತೆ ಮೀಡಿಯಂ ಇದನ್ನ ಮಾತ್ರ ಟಾರ್ಗೆಟ್ ಮಾಡಿದ್ರೆ ಸಾಕು. ಈ ಹಾರ್ಡ್ ಕ್ವಶನ್ಸ್ ಅಲ್ಲಿ 15 ಮಾಡಿದ್ರು ಸಾಕು ನೀವು. ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಇಲ್ಲಿ. ಸೊ ಟಾರ್ಗೆಟ್ ದಿಸ್ ಈಸಿ ಅಂಡ್ ಮೀಡಿಯಂ ಕ್ವಶನ್ಸ್. ಆಮೇಲೆ ಇಲ್ಲಿ ಸ್ವಲ್ಪ ಕ್ವಶನ್ ಟಾರ್ಗೆಟ್ ಮಾಡಿದ್ರೆ ಮುಗೀತು. ಸೊ ನಿಮ್ಗೆ ಟೆನ್ಷನ್ ಇಲ್ಲ ಇಲ್ಲಿ, ಸರಿ? ಟೆನ್ಷನ್ ಇಲ್ಲ ಸ್ಟೂಡೆಂಟ್ಸ್. ನಿಮ್ ಸಿಲೆಬಸ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ದಿಸ್ ಇಸ್ ದ ಎಂಟೈರ್ ಸಿಲೆಬಸ್. ಪ್ಲೀಸ್ ಸಿಲೆಬಸ್ ನೋಡ್ಕೊಳ್ಳಿ ಒಂದ್ಸತಿ, ಪ್ಲೀಸ್. ದಿಸ್ ಇಸ್ ದ ಸಿಲೆಬಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೋಡ್ಕೊಳ್ಳಿ ಒಂದ್ಸತಿ. ಆಮೇಲೆ ವೆರಿ ಸಿಂಪಲ್ ರೂಲ್, 80-20 ರೂಲ್. ಏನಪ್ಪಾ ಇದು 80-20 ರೂಲ್ ಅಂದ್ರೆ 80% ಆಫ್ ಮಾರ್ಕ್ಸ್ ನಿಮ್ಗೆ 20% ಸಿಲೆಬಸ್ ಇಂದ ಬರುತ್ತೆ. ಸೊ ಆಲ್ ಆಫ್ ಯು ಶುಡ್ ಬಿ ಅವೇರ್ ಆಫ್ ಹೈ ವೇಟೇಜ್ ಟಾಪಿಕ್ಸ್ ಫಾರ್ KCT ಎಕ್ಸಾಮಿನೇಷನ್. ನಿಮ್ಗೆ ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಕೇಳಿ ನನ್ಗೆ. ವಿ ವಿಲ್ ಮೇಕ್ ಅ ಸಪರೇಟ್ ವಿಡಿಯೋ ಆನ್ ಹೈ ವೇಟೇಜ್ ಟಾಪಿಕ್ ಫಾರ್ KCT ಮಾಡ್ತೀನಿ ನಾನು ನಿಮ್ಗೋಸ್ಕರ. ಬೇಕಾರೆ ನೀವು ಈ ಚಾಪ್ಟರ್ಸ್ ನ ಮಾತ್ರ ಹೋದ್ರೆ ಸಾಕು. ನೀವು ಬೇಕಂದ್ರೆ ಇಲ್ಲಿ ಅದು ಕೂಡ ಮಾಡೋದು ನಮ್ ಕಡೆ ಇಂದ ಏನಾಗುತ್ತೆ ನಾವು ಅದು ಮಾಡ್ತೀವಿ. ಇಟ್ ಇಸ್ ಅಪ್ ಟು ಯು ಇಫ್ ಯು ಆರ್ ಸೀರಿಯಸ್ ಆರ್ ಇಫ್ ಯು ಆರ್ ಗಿವಿಂಗ್ ಎಕ್ಸ್ಕ್ಯೂಸಸ್. ನೀವು ಸೀರಿಯಸ್ ಆದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಆ ಪ್ರಾಬ್ಲಮ್ ನಿಮ್ ಫೇಸ್ ಆಗಲ್ಲ ನೆಕ್ಸ್ಟ್ ಇಯರ್ ನಿಮ್ಗೆ ಎಕ್ಸಾಮ್ ಬರೀಬೇಕಾದ್ರೆ. ಓಕೆನಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆಮೇಲೆ ಇಲ್ಲಿ ನೋಡಿ, ರಿಸೋರ್ಸಸ್ ನಿಮ್ದು ಫಿಸಿಕ್ಸ್ ಅಲ್ಲಿ ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ, NCERT ಇಸ್ ಇಂಪಾರ್ಟೆಂಟ್. NCERT ಓದಾದ ಮೇಲೆ ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಮಾಡ್ಬೇಕು ನೀವು? ಫಿಸಿಕ್ಸ್ಗೆ HC ವರ್ಮಾ, ಕೆಮಿಸ್ಟ್ರಿಗೆ ಪ್ರದೀಪ್, RD ಶರ್ಮಾ ಫಾರ್ ಮ್ಯಾಥಮೆಟಿಕ್ಸ್, ಬಯಾಲಜಿಗೆ NCERT ಇಸ್ ಮೋರ್ ದೆನ್ ಇನಫ್. NCERT ಆಚೆ ಬರಲ್ಲ ಬಯಾಲಜಿ ಅಂತೂ. ಓಕೆನಾ? NCERT ಆಚೆ ಬರಲ್ಲ. ಅದಾದ್ಮೇಲೆ ಸ್ಟೂಡೆಂಟ್ಸ್ ನೀವು ಬರೀ ಬೋರ್ಡ್ ಎಕ್ಸಾಮ್ ತರ ಬರೀ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡೋದು, ಬರೀ ಕಾನ್ಸೆಪ್ಟ್ ಕಲ್ತ್ಕೊಂಡ್ರೆ ರ್ಯಾಂಕ್ ಬರಲ್ಲ. KCT ಅಲ್ಲಿ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ ನೀವು ಎಷ್ಟು ಬೇಗ ಸಾಲ್ವ್ ಮಾಡ್ತೀರಾ, ಆ ಟ್ರಿಕ್ಸ್ ಗೊತ್ತಿರ್ಬೇಕು ನಿಮ್ಗೆ. ಸೊ ನಿಮ್ದು ಆಲ್ಮೋಸ್ಟ್ 40% ಕಾನ್ಸೆಪ್ಟ್ ಲರ್ನಿಂಗ್ ಇರಬೇಕು ಮಿನಿಮಮ್, ರೈಟ್? 30% ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಬೇಕು, ಆಮೇಲೆ ಮಾಕ್ ಟೆಸ್ಟ್ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕ್ವಶನ್ ಪ್ರಾಕ್ಟೀಸ್ ಮಾಡ್ತೀರಾ, ಓಕೆ ಫೈನ್. ಕ್ವಶನ್ ಪ್ರಾಕ್ಟೀಸ್ ನೀವು ಮಾಡಿದ್ರಿ, ಒಂದು 180 ಕ್ವಶನ್ಸ್ 3-4 ಅವರ್ಸ್ ಅಲ್ಲಿ ಮಾಡಿದ್ರಿ. ಬಟ್ ಏನ್ ಯೂಸು? ಯೂಸ್ ಇಲ್ಲ. ಸೊ ಯು ಹ್ಯಾವ್ ಟು ಡೂ ಸಮಥಿಂಗ್ ಕಾಲ್ಡ್ as timed mock test. ಸೊ ಇಫ್ ಆಲ್ ಆಫ್ ಯು ವಾಂಟ್ ಆ KCT ಟೆಸ್ಟ್ ಸೀರೀಸ್ ನಾವು ಲಾಂಚ್ ಮಾಡ್ತೀವಿ. ಸದ್ಯಕ್ಕೆ ನಾವು ಲಾಸ್ಟ್ ಇಯರ್ ಲಾಂಚ್ ಮಾಡಿರ್ಲಿಲ್ಲ. ಈ ವರ್ಷ ಬೇಕಾದ್ರೆ ನಾವು ಆಲ್ಮೋಸ್ಟ್ ಒಂದು ಲೆಸ್ ದೆನ್ 500 rupees ಅನ್ಕೊಳ್ಳಿ, ಅಷ್ಟು ಕಮ್ಮಿ ಪ್ರೈಸ್ ನಾವು ಒಂದು KCT ಟೆಸ್ಟ್ ಸೀರೀಸ್, KCT ಪ್ಲಸ್ ಕಾಂಪಿಟೇಟಿವ್ ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ತೀವಿ ಬೇಕಾರೆ, ಸರಿನಾ? ಇಫ್ ಯು ಆರ್ ಸೀರಿಯಸ್. ಸೊ ಪ್ಲೀಸ್ ಬಿ ಸೀರಿಯಸ್ ಸ್ಟೂಡೆಂಟ್. ನಿಮ್ ಲೈಫ್ ಇದೆ ಮುಂದೆ. ಬರೀ ಬೋರ್ಡ್ ಎಕ್ಸಾಮ್ ಒಳ್ಳೆ ಮಾರ್ಕ್ಸ್ ಮತ್ತೆ ಕಾಲೇಜ್ ಸಿಗಲ್ಲ ನಿಮ್ಗೆ, ಪ್ಲೀಸ್ ನೆನಪಿರ್ಲಿ. ಓಕೆನಾ? ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಈ ಟೈಮ್ ಮ್ಯಾನೇಜ್ಮೆಂಟ್ ನೀವು ಯಾವಾಗ ಕಲಿತೀರಾ ಅಂತಂದ್ರೆ ಈ ಮಾಕ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ ಟೈಮ್ ಲಿಮಿಟ್ ಜೊತೆಗೆ. ಓಕೆನಾ? ಟೈಮ್ ಲಿಮಿಟ್ ಜೊತೆಗೆ. ಸೊ ಸ್ಟೂಡೆಂಟ್ ಸೆಟ್ ಯೋರ್ ಗೋಲ್. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಎಂಡ್ ಅಲ್ಲಿ, ಬಿಫೋರ್ ದಿಸ್ ವಿಡಿಯೋ ಎಂಡ್ಸ್, ಐ ವಾಂಟ್ ಎವ್ರಿ ಸಿಂಗಲ್ ಸ್ಟೂಡೆಂಟ್ ವಾಚಿಂಗ್ ದಿಸ್ ಲೆಕ್ಚರ್, ಪ್ಲೀಸ್ ಸೆಟ್ ಅ ಗೋಲ್. ನಾನು 1 ವರ್ಷ ಆದ್ಮೇಲೆ ಈ ಕಾಲೇಜಲ್ಲಿ ಕಾಲಿಟ್ಟಿರ್ತೀನಿ, ಈ ಕಾಲೇಜಲ್ಲಿ ಈ ಸೀಟ್ ನಂದೇ ಇದು. ಸೊ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್, ಐ ಹೋಪ್ ಆಲ್ ಆಫ್ ಯು ಆರ್ ಸೆಟ್. ದಿಸ್ ಇಸ್ ದ ಇಂಪಾರ್ಟೆಂಟ್, ಆಲ್ ದ ಇಂಪಾರ್ಟೆಂಟ್ ಕಾಲೇಜಸ್ ಇನ್ ಬೆಂಗಳೂರಲ್ಲಿ. ನಮ್ದು ಕರ್ನಾಟಕದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾಲೇಜ್ ಇನ್ ಕರ್ನಾಟಕ ಕೊಟ್ಟಿದ್ದೀನಿ ಲಿಸ್ಟ್. ಸೊ ಈ ಲಿಸ್ಟ್ ಅನ್ನು ಬೇಕಾದ್ರೆ ತಗೊಳ್ಳಿ, ನೀವು ಮಾಡ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ಸ್ಟೂಡೆಂಟ್ಸ್, ಒಳ್ಳೆ ಕಾಲೇಜ್ ಮಾತ್ರ ಅಲ್ಲ, ಒಳ್ಳೆ ಬ್ರಾಂಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ವಾಂಟ್ ಎವ್ರಿ ಸಿಂಗಲ್ ಸ್ಟೂಡೆಂಟ್ ಟು ಅಂಡರ್ಸ್ಟ್ಯಾಂಡ್ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಚೆನ್ನಾಗಿದೆ ಫ್ಯೂಚರ್ ಅಲ್ಲಿ. ಸೊ ಈಗಿಂದ ಸೆಟ್ ಮಾಡ್ಕೋಬೇಕು ನೀವು.
ನಾನು RV ಕಾಲೇಜಲ್ಲಿ ಸಿವಿಲ್ ಸೇರ್ಕೋಬೇಕು, RV ಕಾಲೇಜಲ್ಲಿ CS ಸೇರ್ಕೋಬೇಕು. ಸೊ CS ಸೇರ್ಕೋಬೇಕಂದ್ರೆ ನಿಮ್ಗೆ ಎಷ್ಟು ರ್ಯಾಂಕ್ ಬರಬೇಕು ನಿಮ್ಗೆ ಗೊತ್ತಿರ್ಬೇಕು. ಅದು ಗೊತ್ತಿಲ್ಲ ಅಂದ್ರೆ ಕೇಳಿ, ನಾನು ಅದು ಕೂಡ ಹೇಳ್ತೀನಿ ನಿಮ್ಗೋಸ್ಕರ, ಸರಿನಾ? ಸೊ ಈ CS ಎಷ್ಟು ರ್ಯಾಂಕ್ ಬರಬೇಕು, ಎಷ್ಟು ರ್ಯಾಂಕ್ ಬರ್ಬೇಕಂದ್ರೆ ಎಷ್ಟು ಮಾರ್ಕ್ಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ, ಎಷ್ಟು ಮಾರ್ಕ್ಸ್ KCT ಟಾರ್ಗೆಟ್ ಮಾಡಬೇಕು ಕೇಳಿ, ಅದು ಕೂಡ ಮಾಡ್ಕೊಡಲ್ಲ. ಓಕೆನಾ? ಸೊ ಸ್ಟೂಡೆಂಟ್ಸ್, ನಮ್ ಕಡೆಯಿಂದ, ನಮ್ ಕರ್ನಾಟಕ ಮಕ್ಕಳಿಗೋಸ್ಕರ ನಮ್ ಕಡೆಯಿಂದ 101% ಎಫರ್ಟ್ ನಾ ಕೊಡ್ತೀವಿ. ನೀವು ನಮ್ಗಿಂತ ಜಾಸ್ತಿ ಡಬಲ್ ಕೊಡ್ಬೇಕು ನೀವು. ದಿಸ್ ಇಸ್ ಯೋರ್ ಲೈಫ್, ಯೋರ್ ಫ್ಯೂಚರ್, ಸರಿನಾ? ಸೊ ಸ್ಟೂಡೆಂಟ್ಸ್, ದಿಸ್ ಇಸ್ ವಾಟ್ ಐ ವಾಂಟ್ ಟೆಲ್ ಯು ಆಲ್ ಆಫ್ ಯು. ವೇಕಪ್ ಕಾಲ್ ಇದು ನಿಮ್ಮೆಲ್ಲರಿಗೂ ಕೂಡ ಅದೊಂದು. ದಿಸ್ ಇಸ್ ಅ ವೇಕಪ್ ಕಾಲ್ ಫಾರ್ ಆಲ್ ಆಫ್ ಯು. KCT ನ ಲೈಟ್ ತಗೋಬೇಡಿ, ನಿಮ್ದು ಫ್ಯೂಚರ್ ಇದ್ರ ಮೇಲೆ. ಸೊ ಲಾಸ್ಟ್ 1 ತಿಂಗಳು ಓದ್ತೀನಿ, ಒಳ್ಳೆ ಮಾರ್ಕ್ಸ್ ಬರುತ್ತೆ, ಆ ಮೈಂಡ್ ಸೆಟ್ ನ ಕಿತ್ತು ಬಿಸಾಕ್ಬಿಡಿ ಫಸ್ಟ್. ಈಗಿಂದಾನೆ, ಇವತ್ತಿಂದಾನೆ ಸ್ವಲ್ಪ ಅದು ಸ್ಟಾರ್ಟ್ ಮಾಡ್ಬೇಕು ನೀವು. ಸ್ಟೂಡೆಂಟ್ಸ್ ರಿಮೆಂಬರ್, ಮತ್ತೆ ನಿಮ್ದು ಸೆಕೆಂಡ್ PUC ಮಾರ್ಕ್ಸ್ 50%, 50% ನಿಮ್ದು KCT ಮಾರ್ಕ್ಸ್. ಸೊ ಎರಡು ಕೂಡ ತುಂಬಾ ಇಂಪಾರ್ಟೆಂಟ್. ಲೆಟ್ಸ್ ಸೇ ಸರ್ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗೊತ್ತಿರಬೇಕು ಸರ್, ನನಗೊಂದು ಫ್ರೀ ಟೆಸ್ಟ್ ಕೊಡಿ ನೀವು. ಸ್ಟೂಡೆಂಟ್ಸ್, MBSAT ಎಕ್ಸಾಮಿನೇಷನ್ ಇನ್ನ ಲೈವ್ ನೀವು ಆನ್ಲೈನ್ ಬರೀಬಹುದು. ದಿಸ್ MBSAT ಎಕ್ಸಾಮಿನೇಷನ್ ಫಾರ್ ಫ್ರೀ ಆಫ್ ಕಾಸ್ಟ್ ಎಕ್ಸಾಮ್. ಇದು ನೀವಿಲ್ಲಿ ಎಕ್ಸಾಮ್ ಬರುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ, ನಂಗೆ ಈ ಚಾಪ್ಟರ್ಸ್ ಬರ್ತಾ ಇದೆ, ಈ ಚಾಪ್ಟರ್ಸ್ ಬರ್ತಾ ಇಲ್ಲ ನಂಗೆ ಅಂತ, ಸರಿನಾ? ರಿಜಿಸ್ಟ್ರೇಷನ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಎಕ್ಸಾಮ್ ಇಸ್ ಫ್ರಮ್ 21st to 28th October. ಈ ಟೈಮ್ ಸ್ಪ್ಯಾನ್ ಇರುತ್ತೆ ಎಕ್ಸಾಮು. ಟ್ರೈ ಮಾಡಿ ಎಕ್ಸಾಮ್ ನ, ಬರ್ದ್ ನೋಡಿ. ನಿಮ್ ಯಾರಿಗ್ ಗೊತ್ತು, ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ಬೋದು, ಓಕೆ ನಾ ಈ ಕ್ವಶನ್ ಸಾಲ್ವ್ ಮಾಡ್ಬೋದು ಅಂತ. ನಂಗೆ ಇಲ್ಲ, ನೀವು ಕ್ವಶನ್ ಸಾಲ್ವ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಪಾರ್ಟ್ ನನ್ ವೀಕ್ ಇದೆ ಅಂತ. ಸೊ ಬರೀ ಎಕ್ಸಾಮ್ ಸ್ಟೂಡೆಂಟ್ಸ್, ಬರ್ರಿ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್, ದಟ್ಸ್ ಇಟ್ ಫಾರ್ ಟುಡೇಸ್ ದಿಸ್ ವಿಡಿಯೋ, ಬಿಕಾಸ್ ಐ ವಾಂಟೆಡ್ ಟು ಎವ್ರಿವನ್ ಟು ಬಿ ಅವೇರ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್. ನೀವು ಲಾಸ್ಟ್ ಸರ್ ನನಗೆ ಒನ್ ಡೇ ಅಲ್ಲಿ ನಾನು KCT ರ್ಯಾಂಕ್ ಬರಲ್ಲ ಸ್ಟೂಡೆಂಟ್ಸ್. 1 ತಿಂಗಳಲ್ಲೂ ಕೂಡ ನೀವು ಟ್ರೈ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಲೆಟ್ ಅಲೋನ್ 1 day 1 week. ಸೊ ದಿಸ್ ಇಸ್ ಅ ವೇಕಪ್ ಕಾಲ್ ಫಾರ್ ಆಲ್ ದ ಕರ್ನಾಟಕ ಸ್ಟೂಡೆಂಟ್ಸ್. ಯಾಕಂದ್ರೆ ಈ ಬೆಂಗಳೂರು ಮತ್ತೆ ಕರ್ನಾಟಕದ ಸೀಟು ನಿಮ್ದದು. ಬೇರೆ ಸ್ಟೇಟ್ ಇಂದ ಯಾರಾದ್ರೂ ಬಂದು ಅವ್ರ ಸೀಟ್ ಬಿಡಬೇಡಿ ನೀವು. ನಿಮ್ ಸೀಟು ನೀವು ತಗೊಳ್ಳಿ ಫಸ್ಟ್, ಸರಿನಾ? ಸೊ ಯಾಕಂದ್ರೆ ತುಂಬಾ ಕಾಲೇಜಸ್ ಅಲ್ಲಿ ಬೇರೆ ಬೇರೆ ಸ್ಟೇಟ್ ಬಂದ್ಬಿಡ್ತಾರೆ ಕಾಮೆಂಟ್ಗೆ ಬರ್ದ್ಬಿಟ್ಟು, ಸರಿನಾ? ಸೊ ಪ್ಲೀಸ್ ಬಿ ಅವೇರ್ ಆಫ್ ವಾಟ್ ಯು ಹ್ಯಾವ್. ಅಡ್ವಾಂಟೇಜ್ ತಗೊಳ್ಳಿ, ರೈಟ್? ನಮ್ ಕರ್ನಾಟಕ ಸೀಟ್ಸ್ ತಗೊಳ್ಳಿ ನೀವು. ಓಕೆ, ಸೊ ಆಲ್ ದಿ ಬೆಸ್ಟ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ, ನಿಮ್ಗೆ ಮೋಟಿವೇಶನ್ ಬಂದಿದ್ರೆ ಸ್ಟೂಡೆಂಟ್ಸ್, ಪ್ಲೀಸ್ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ, ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾವ ಕಾಲೇಜ್ ನ ಏಮ್ ಮಾಡ್ತೀರಲ್ಲ ಆ ಕಾಲೇಜ್ ಹೆಸರು ಹಾಕಿ ಸಾಕು. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಆ ಸೇಮ್ ಕಾಲೇಜ್ ಅಲ್ಲಿ ಬೇರೆ ಸ್ಟೂಡೆಂಟ್ ಕೂಡ ಏಮ್ ಮಾಡ್ತಿದ್ರೆ ಆ ವಿಡಿಯೋನ ಲೈಕ್ ಮಾಡ್ತಾರೆ, ಕಮೆಂಟ್ ನ ಲೈಕ್ ಮಾಡ್ತಾರೆ ಅವರು, ನಿಮ್ಗೊಂದು ರಿಮೈಂಡರ್ ಹೋಗುತ್ತೆ, ಹೌದು ನಂತರ ಏಮ್ ಇಟ್ಟಿದೆ ಅಂತ. ಸೊ ಎಲ್ಲರೂ ಕೂಡ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್, ನಿಮ್ ಕಾಲೇಜ್ ನೀವ್ ಏನ್ ಮಾಡ್ತಾ ಇರಾ. ಆಮೇಲೆ ಈ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ ಎಲ್ಲ ಫ್ರೆಂಡ್ಸ್ಗೋಸ್ಕರ ಹೂ ಆರ್ ಸ್ಟ್ರಗ್ಲಿಂಗ್ ಸ್ಟಿಲ್ ಟು ಟೈಮ್ ಪಾಸ್ ಮಾಡ್ತಾ ಇರೋರು, ಅವ್ರಿಗೆ ರಿಮೈಂಡರ್ ಕಳಿಸಿ ಇದನ್ನ. ಓಕೆ, ಸೊ ಬಾಬಾ ಸ್ಟೂಡೆಂಟ್ಸ್, ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿ ಬೈ ಸಬ್ಸ್ಕ್ರೈಬಿಂಗ್ ಟು ದ ಚಾನಲ್, ಫ್ರೀ ಆಫ್ ಕಾಸ್ಟ್ ಅದು ಕೂಡ. ಓಕೆನಾ? ಸೊ ಬೈ ಬೈ ಆಲ್ ಆಫ್ ಯು, ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.